ಹಾಲೆಲೂಯ. ದೇವರು ಮಾಡಿರುವಂತ ಅದ್ಭುತವಾದಂತಹ ದೇವರ ನಡೆಸುವಿಕೆ ಕುರಿತು ನಮ್ಮ ಪ್ರಿಯ ಸಹೋದರನೇ ಮತ್ತು ಸಹೋದರಿಯೇ, ದೈವಿಕವಾಗಿರುವ ದೇವರ ಮಹಿಮೆಯ ಪ್ರಭಾವದ ಮಕ್ಕಳು ನಾವು ಆಗಿದ್ದೇವೆ. ದೇವರ ಮಕ್ಕಳಾಗಿರುವಂತಹ ನಮ್ಮ ಗುರುತು ಇವತ್ತು ಯಾವುದಿದೆ? ದೇವರ ವಾಕ್ಯದಲ್ಲಿ ನಾವು 1 ಕೊರಿಂಥ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 24ರಿಂದ 26ನೇ ವಚನಗಳವರೆಗೆ ನಾವು ನೋಡುವುದಾದರೆ, ಅಲ್ಲಿ ದೇವರು ಇನ್ನೊಂದು ಸಂಸ್ಕಾರ ಗುರುತಾಗಿ ನೀವು ಮಾಡುತ್ತಾ ಇರಬೇಕೆಂಬುದಾಗಿ ಹೇಳಿದನು. ಅದೇನೆಂದರೆ, ಇದು ನಿಮಗೋಸ್ಕರವಾಗಿ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ. ಅದನ್ನು ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯನ್ನು ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿ ಪಡಿಸಿರಿ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಕರ್ತನ ಭೋಜನ ಸಂಸ್ಕಾರ ರೊಟ್ಟಿಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದಂತ ಇಡಲ್ಪಟ್ಟಂತ ಆತನ ದೇಹ, ಈಗ ರಕ್ತವಾಗಿ ಕೊಡಲ್ಪಟ್ಟಿರುವಂತಹ ದ್ರಾಕ್ಷಾರಸ ಸೂಚಕವಾಗಿರುವಂತಹ ಪಾನ, ಈ ಕರ್ತನ ಭೋಜನ ಸಂಸ್ಕಾರ ಯೇಸು ತಿರುಗಿ ಬರುವವರೆಗೆ ಆತನ ಮರಣವನ್ನ ನೆನೆಸುವುದಕ್ಕಾಗಿ ಗುರುತಾಗಿ ಇಡಲ್ಪಟ್ಟಂತ ರೊಟ್ಟಿ ಭೋಜನ ಆಗಲ್ಪಟ್ಟಿದೆ. ಹಾಲೆಲೂಯ. ಈ ರೊಟ್ಟಿ ಭೋಜನದಲ್ಲಿ ಇವತ್ತು ನಾವು ಪಾಲುಗಾರವನ್ನು ಹೊಂದುವಾಗ ಕ್ರಿಸ್ತನ ಮರಣದಲ್ಲಿ ಕ್ರಿಸ್ತನ ಬಾಸುಂಡೆಗಳನ್ನ, ಕ್ರಿಸ್ತನ ಮಹಿಮೆಯ ಶರೀರವನ್ನ ಇವತ್ತು ನಾವು ಅನುಭವಿಸುತ್ತಾ ಇರುವಾಗ ಈಗ ದೇವರ ಮಹಿಮೆಯ ಶಕ್ತಿ ನಮ್ಮ ಮೇಲೆ ಆವರಿಸಲ್ಪಡ್ತದೆ. ಹಾಲೆಲೂಯ. ಆ ಶಿಲುಬೆಯ ಮರಣವನ್ನ ನೆನೆಸಿಕೊಳ್ಳುತ್ತಾ ಇರುವುದಕ್ಕಾಗಿ ಗುರುತಾಗಿ ಕರ್ತನ ಭೋಜನ ನಮ್ಮ ಮಧ್ಯದಲ್ಲಿ ಇಡಲ್ಪಟ್ಟಿದೆ. ಹಾಲೆಲೂಯ. ಅದನ್ನು ಬಹಳ ಪವಿತ್ರವಾದದ್ದು, ಅದನ್ನು ಬಹಳ ಯೋಗ್ಯವಾದದ್ದು ಎಂಬುದಾಗಿ ನಾವು ತೆಗೆದುಕೊಳ್ಳುವರಾಗಿರ್ಬೇಕು. ಹಾಲೆಲೂಯ. ಹಾಗಾಗಿ ಆ ಗುರುತು ಇವತ್ತು ನಮ್ಮ ಮಧ್ಯದಲ್ಲಿ ಇರಬೇಕು. ಆ ಗುರುತು ನಮ್ಮ ಮಧ್ಯದಲ್ಲಿ ಇರಬೇಕು. ದೇವರಿಗೆ ಸ್ತೋತ್ರ. ಅದೇ ರೀತಿಯಾದ ಗುರುತುಗಳು ನಮ್ಮ ಶರೀರಗಳಲ್ಲಿ ಇರುವುದಕ್ಕಾಗಿ ದೇವರು ಆತನು ಬಯಸ್ತಾನೆ. ಅದೇ ಮಹಿಮೆಯ ಗುರುತುಗಳು ಇವತ್ತು ನಮ್ಮ ಜೀವಿತದಲ್ಲಿ ಕಾಣಬರುವುದಕ್ಕಾಗಿ ದೇವರು ಆತನು ಬಯಸ್ತಾನೆ. ಅದೇ ರೀತಿಯಾದ ಗುರುತುಗಳು ಇವತ್ತು ನಮ್ಮ ಸಭೆಗಳಲ್ಲಿ ಕಾಣಲು ಬರುವುದಕ್ಕಾಗಿ ಆತನು ಬಯಸ್ತಾನೆ. ಅದೇ ರೀತಿಯಾದ ಗುರುತುಗಳು ಇವತ್ತು ನನ್ನ ಕುಟುಂಬದಲ್ಲಿ ಕಾಣುವುದಕ್ಕಾಗಿ ಆತನು ಬಯಸ್ತಾನೆ. ಅದೇ ರೀತಿಯಾದ ಗುರುತುಗಳು ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಇವತ್ತು ಕಾಣುವುದಕ್ಕಾಗಿ ಬಯಸ್ತಾನೆ. ಗುರುತುಗಳು ಎಲ್ಲಿ ಇದೆಯೋ, ಸೂಚಿಸುವಂತ ಸೂಚಕಗಳು ಎಲ್ಲಿ ಇದೆಯೋ, ಅಲ್ಲಿ ದೇವರ ಮಹಿಮೆಯ ಪ್ರಭಾವ ಅದರ ಮೇಲೆ ಅದು ಇಳಿದು ಬರುವಂತದ್ದಾಗಲ್ಪಟ್ಟಿದೆ. ಹಾಲೆಲೂಯ. ಆದುದರಿಂದ ಕರ್ತನ ಮಹಿಮೆಯ ಕಾರ್ಯಕ್ಕಾಗಿ ನಾವು ದೇವರ ನಾಮವನ್ನು ಕೊಂಡಾಡಿ ನಾವು ಆತನನ್ನೇ ನಾವು ಮಹಿಮೆ ಪಡಿಸಿಕೊಳ್ಳುವರು ಆಗಿರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ.